ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳು ಇವತ್ತು ಒಟ್ಟಿಗೆ ಸೇರಿಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಮಹಿಳಾ ದಿನಾಚರಣೆ ಅರ್ಥ, ಅದರ ಉದ್ದೇಶ ಮತ್ತೆ ಹೆಣ್ಣು ಮಕ್ಕಳ ವಿವಿಧ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ರಾಮನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆ ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಇಲ್ಲಿಯ ಶಾಸಕರು, ನನ್ನ ಸ್ನೇಹಿತರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮೋಟಮ್ನವರು ಬಹಳ ಅರ್ಥಗರ್ಭಿತವಾಗಿ ಹೆಣ್ಮಕ್ಳ ಮನಸ್ಸನ್ನ ಗಟ್ಟಿಗೊಳಿಸ್ತಕ್ಕಂಥ ಹಲವಾರು ಮಾತುಗಳನ್ನ ಆಡಿದ್ದಾರೆ. ಅವ್ರ ಹಿಂದೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿದ್ದರು. ಆ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಅವಾಗ ಸ್ತ್ರೀ ಶಕ್ತಿ ಸಂಘಗಳ ಹುಟ್ಟು ಪ್ರಾರಂಭ ಆಯಿತು. ಸರ್ಕಾರದಿಂದ ಸ್ವಲ್ಪ ಹಣ ಕೊಟ್ಟು ಸಂಘಗಳ ಪ್ರೋತ್ಸಾಹ ಮಾಡಿ ಸಂಘಗಳ ನೋಂದಣಿ ಮಾಡಿದಂತಹದ್ದು ಇವತ್ತು ಪ್ರತಿ ಊರಿನಲ್ಲೂ ಸ್ತ್ರೀ ಶಕ್ತಿ ಸಂಘಗಳು ಸ್ವಾಭಿಮಾನಿ ಸಂಘಗಳಾಗಿ ಹೆಣ್ಣುಮಕ್ಕಳ ಆರ್ಥಿಕ ತಾಪತ್ರಯಗಳಿಗೆ ಹಣವನ್ನು ಒದಗಿಸ್ತಕ್ಕಂಥ ಒಂದು ರೀತಿಯ ಮಿನಿ ಬ್ಯಾಂಕ್ ತರ ಆಗಿದೆ ಅಂತಂದ್ರೆ ಅವತ್ತು ಹುಟ್ಟಾಕ್ತಂತ ಯೋಜನೆ ಇವತ್ತು ಬಹಳ ಪ್ರಬಲವಾಗಿ ದೃಢವಾಗಿ ಹೆಣ್ಣುಮಕ್ಕಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ. ಹೆಣ್ಮಕ್ಕಳನ್ನ ನಾವು ಬಹಳ ಕಾಲದಿಂದ ಅವ್ರನ್ನ ಪೂಜಿಸ್ತೀವಿ, ಈ ನಾಡನ್ನ ಭಾರತಾಂಬೆಗೆ ಹೋಲಿಸ್ತೀವಿ. ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಿದ್ರು. ಇವತ್ತು ದ್ರೌಪದಿ ಮುರ್ಮುರವರು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಹಾಗೆ ಹೆಣ್ಣಿಗೆ ಯಾವತ್ತು ಈ ನಾಡಿನಲ್ಲಿ ಈ ಮಣ್ಣಿನಲ್ಲಿ ಬಹಳ ಗೌರವವಾದಂತಹ ಪೂಜನೀಯ ಸ್ಥಾನ ಇದೆ. ಆದರೂ ಕೂಡ ಹೆಣ್ಣುಮಕ್ಕಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೆ ಸಮಾನ ಹಕ್ಕುಗಳು ಬೇಕು. ಆ ಹೋರಾಟಕ್ಕೆ ನಾನು ಕೂಡ ಧ್ವನಿಗೂಡಿಸ್ತಾ ನಿಮ್ಮೆಲ್ಲರ ಹೋರಾಟ ಯಶಸ್ವಿ ಆಗಲಿ, ಈ ಒಂದು ಸಮಾರಂಭ, ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ನಡೀಲಿ ಅಂತ ಹೇಳ್ತಾ ನನಗೆ ಯಾವಾಗಲೂ ಒಂದು ಮಾತು ನೆನಪಡ್ತಾ ಇದೆ. ಇವತ್ತು ನಾವು ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಎಲ್ಲರೂ ನಾವು ಮಾತಾಡ್ಕೋತೀವಿ, ಹಳ್ಳಿಗಳಲ್ಲಿ ಹೆಣ್ಮಕ್ಳ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ ಅಂತೇಳಿ. ತಾಯಿಯರಿಗೆ ನಾನು ಮನವಿ ಮಾಡ್ಕೋತೀನಿ, ಈ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡನ ಅನುಪಾತದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ನೀವೇ ಹೆಣ್ಮಗುವಾಗಿ ಹೆಣ್ಮಗಳನ್ನ ಸಾಕಿ ಸಲ್ಲಬೇಕಾದಂತ ಕರ್ತವ್ಯ ತಮ್ಮದು. ತಮಗೆ ಈ ಸಮಾಜದಲ್ಲಿ ಮತ್ತೊಮ್ಮೆ ಪೂಜಿತ ಭಾವನೆ ಇದೆ. ಈ ಹೆಣ್ಣು ಮಕ್ಕಳ ಅನುಪಾತವನ್ನ ಸರ್ಕಾರ ಏನೇ ಪ್ರೋತ್ಸಾಹ ಕೊಟ್ಟರು, ಸರ್ಕಾರ ಹೆಣ್ಣುಮಗು ಹುಟ್ಟಾಗ ಅವ್ರಿಗೆಲ್ಲ ಆರ್ಥಿಕ ನೆರವು ಕೊಟ್ಟರು ಕೂಡ ಆ ಒಂದು ಸಮಸ್ಯೆಯನ್ನ ಸರಿದೂಗಿಸ್ಬೇಕಾದದ್ದು ತಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಇನ್ನು ಮೀಸಲಾತಿ ವಿಚಾರ ಕೋಟಮ್ ಅವರು ಮಾತಾಡಿದ್ದಾರೆ. ಹೆಣ್ಮಕ್ಳು ವಿದ್ಯಾವಂತರಾಗಬೇಕು ಅಂತ ಹೇಳಿದ್ದಾರೆ. ಬಹಳಷ್ಟು ಜನ ಇವತ್ತು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಮನಗರದ ಉದ್ದಕ್ಕೂ ಎಲ್ಲಿ ಬಂದ್ರು ಇವತ್ತು ಫೋಟೋಗಳು ಹಾಕಿದ್ದಾರೆ. ಈ ಒಂದು ನಾಡಲ್ಲಿ ಸಾಧನೆ ಮಾಡಿದಂತ ಹೆಣ್ಮಕ್ಕಳ ನೂರಾರು ಫೋಟೋಗಳನ್ನ ಹಾಕಿದ್ದಾರೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಸಾಧನೆ ಮಾಡಿದ್ದನ್ನ ಹಾಕಿದ್ದಾರೆ. ಹಾಗಾಗಿ ಹೆಣ್ಣು ನಮ್ಗೆಲ್ಲರೂ ತಾಯಿ ಆದರ್ಶ, ನೀವೇ ನಮ್ಗೆ ಆದರ್ಶ. ಹಾಗಾಗಿ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು ಬಹಳ ವರ್ಷಗಳ ನಂತರ ನಾನು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಹೆಣ್ಮಕ್ಕಳ ಈ ಒಂದು ಕಲರವನ್ನ, ಉತ್ಸಾಹವನ್ನ ನೋಡ್ತಾ ಇದ್ದೀನಿ. ಇವತ್ತಿನ ಸರ್ಕಾರ ಏನು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರ ಕೈಗೊಂಡಂತ ಯೋಜನೆಗಳು ಇವತ್ತು ಹೆಣ್ಮಕ್ಳು ಆರ್ಥಿಕವಾಗಿ ಅವರಿಗೆ ಸಬಲೀಕರಣ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಹೆಣ್ಮಕ್ಳನ್ನ ತಾಯಿ ಹೃದಯ ಅಂತ ಹೇಳ್ತೀವಿ. ಇವತ್ತು ಹಣಕಾಸು ನಿರ್ವಹಣೆಯಲ್ಲಿ ಯಾವ ಬ್ಯಾಂಕ್ ಹೋದ್ರೂ ಹೆಣ್ಮಕ್ಳ ಮೇಲೆ ವಿಶ್ವಾಸ ಮತ್ತು ಗಂಡಸರ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಹೆಣ್ಣು ಒಂದು ನಂಬಿಕೆಗೆ ಅರ್ಹವಾದಂತ ಮಹಿಳೆ. ಹಾಗಾಗಿ ನಾನು ನಿಮಗೆ ಶುಭವನ್ನು ಹಾರೈಸ್ತಾ ಈ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ಬೇಕಾದಂತ ಬಹಳಷ್ಟು ಕೆಲಸಗಳನ್ನ ನಮ್ಮೆಲ್ಲ ಈ ಒಂದು ಜಿಲ್ಲೆಯ ಶಾಸಕರು ಜೊತೆ ನಿಂತ್ಕೊಂಡು ನಿಮ್ಗೆ ಸಹಕರಿಸ್ತೀವಿ ಅಂತ ಹೇಳ್ತಾ, ಮೊದಲೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರದ ಬಹಳಷ್ಟು ಜನ ಮಂತ್ರಿಗಳು ಬರಬೇಕಾಗಿತ್ತು. ಇವತ್ತು ಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ಇರೋದ್ರಿಂದ ಬಹುಶಃ ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ವಿಷಾದ ಎಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಮುಂದಿನ ಆಲೋಚನೆಗಳಿಗೆ ಪ್ರೋತ್ಸಾಹವನ್ನು ನಾವು ಕೊಡ್ತೀವಿ. ಜನಪತಿಯಾಗಿ ನಿಮ್ಮನ್ನ ತಾರತಮ್ಯ ಮಾಡೋದಿಲ್ಲ ಅಂತೇಳಿ ತಮಗೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.